ಓಂ ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದ್ರಾಂ ದತ್ತಾತ್ರೇಯಾಯ ನಮಃ. ನೋಡಿ ವೀಕ್ಷಕರೇ, ನಾವು ಎಷ್ಟೇ ಉಪಾಯವನ್ನು ಮಾಡಿದ್ರೂ ಕೂಡ ಅನೇಕ ರೋಗಗಳಿಂದ ಬಳಲ್ತಾ ಇದ್ದೇವೆ. ಎಷ್ಟೇ ಔಷಧೋಪಚಾರಗಳನ್ನು ತೆಗೆದುಕೊಂಡರೂ ಕೂಡ ಆ ರೋಗಗಳು ವಾಸಿಯಾಗ್ತಾ ಇಲ್ಲ. ಅಷ್ಟೇ ಅಲ್ಲ, ಯಾರೋ ನಮಗೆ ಹೇಳಿಬಿಟ್ಟಿದ್ದಾರೆ ಅಪಮೃತ್ಯು ಬಾಧೆ ಅಂತ ಹೇಳಿಬಿಟ್ಟು, ಏನೋ ಜಲಕಂಟಕ ಇದೆ, ಅಗ್ನಿಕಂಟಕ ಇದೆ, ಮನೆಯಲ್ಲೆಲ್ಲರೂ ಗಾಬರಿ ಆಗಿಬಿಟ್ಟಿದ್ದಾರೆ, ಅಪಮೃತ್ಯು ದೋಷ ಇದೆ, ಆಕ್ಸಿಡೆಂಟ್ ಯೋಗ ಇದೆ, ಸೊ ಜೀವಕ್ಕೆ ಭಯ ಇದೆ. ಇಂಥ ಎಲ್ಲ ಪ್ರಸಂಗಗಳು ನಮ್ಮ ಜೀವನದಲ್ಲಿ ಎದುರಾಗ್ತವೆ. ಸೊ ಇವೆಲ್ಲವೂ ನಮ್ಮ ಪ್ರಸಂಗಗಳು ಎದುರಾದಾಗ ಇವಕ್ಕೆ ನಾವು ಅನೇಕ ಉಪಾಯಗಳನ್ನು ಮಾಡ್ತೇವೆ. ಅದರಲ್ಲಿ ಬಹಳ ಪ್ರಭಾವಶಾಲಿಯಾದಂಥ ಮಂತ್ರವನ್ನು ಇವತ್ತು ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ಆಯುಷ್ಯ ಸೂಕ್ತ ಅಂತ ಕರೀತಾರೆ. ಈ ಆಯುಷ್ಯ ಸೂಕ್ತವನ್ನು ನಾವು ಪ್ರತಿನಿತ್ಯ ಶ್ರವಣ ಮಾಡಿದ್ದಾದರೆ, ನೋಡಿ ನಾನು ಮೊದಲೇ ಹೇಳಿದಾಗೆ ರೋಗಗಳು ಸಂಪೂರ್ಣವಾಗಿ ವಾಸಿಯಾಗೋದರಲ್ಲಿ ಸಂಶಯ ಇಲ್ಲ. ನಿಮ್ಮ ಔಷಧೋಪಚಾರಗಳು ನಡೀತಾ ಇರಲಿ, ಅದರ ಜೊತೆಗೆ ಇದನ್ನು ನೀವು ಶ್ರದ್ಧೆಯಿಂದ ಶ್ರವಣ ಮಾಡಿದ್ದಾದರೆ ನೋಡಿ, ಖಂಡಿತವಾಗಿಯೂ ನಿಮ್ಮ ಮನಸ್ಸಿಗೆ ಮತ್ತು ಶರೀರಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಈ ಆಯುಷ್ಯ ಸೂಕ್ತವನ್ನು ಪ್ರತಿ ವರ್ಷ ನಮ್ಮ ಹುಟ್ಟುಹಬ್ಬದ ದಿವಸ, ಅಂದರೆ ನಮ್ಮ ಜನ್ಮ ದಿವಸದ ದಿವಸ, ನಾವು ಹುಟ್ಟುಹಬ್ಬವನ್ನು ಬಹಳ ಗ್ರ್ಯಾಂಡಾಗಿ ಆಚರಣೆ ಮಾಡ್ತೀವಲ್ಲ, ಅವತ್ತಿನ ದಿವಸ ಇವತ್ತೊಂದು ಆಯುಷ್ಯ ಚರುಹೋಮ ಅಂತ ಹೇಳಿ ಇರುತ್ತೆ. ಸೊ ಅದನ್ನು ಮಾಡುವುದರಿಂದಲೂ ಕೂಡ ವರ್ಷ ಪೂರ್ತಿ ಇರುವಂಥ ಕಂಟಕಗಳು, ನಾನು ಹೇಳಿದ್ನಲ್ಲ, ಶರೀರಕ್ಕೆ ಸಂಬಂಧಪಟ್ಟಂಥ ಬಾಧೆಗಳು, ಮನಸ್ಸಿಗೆ ಸಂಬಂಧಪಟ್ಟಂಥ ಬಾಧೆಗಳು ಖಂಡಿತವಾಗಿಯೂ ದೂರವಾಗುತ್ತೆ. ಒಳ್ಳೆಯ ಅನುಭವ ನಮಗೆ ಖಂಡಿತವಾಗಿಯೂ ಸಿಗುತ್ತೆ. ಅಂಥ ಮೋಸ್ಟ್ ಪವರ್ಫುಲ್ ಮಂತ್ರ ಅಂತಂದರೆ ಆಯುಷ್ಯ ಸೂಕ್ತ. ನಮ್ಮ ಮನೆಯಲ್ಲಿ ಹಿರಿಯರಿರ್ತಾರೆ, ಎಷ್ಟೇ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಾವು, ನೋಡಿ ಅವರು ಆರೋಗ್ಯದಲ್ಲಿ ಬದಲಾವಣೆಯೇ ಆಗ್ತಾ ಇಲ್ಲ. ಎಷ್ಟೋ ದೈವಿ ಉಪಾಯಗಳನ್ನು ಕೂಡ ಮಾಡಿದ್ದಾಯಿತು. ಖಂಡಿತವಾಗೂ ಈ ಒಂದು ಉಪಾಯವನ್ನು ನೀವು ಪರೀಕ್ಷೆ ಮಾಡಿ ನೋಡಿ. ಇದನ್ನು ನಿಮ್ಮ ಮನೆಯಲ್ಲಿ ಯಾರು ಅಸೌಖ್ಯದಿಂದ ಬಳಲ್ತಾ ಇದ್ದಾರೋ ಅವರಿಗೆ ಕೇಳಿಸಿ ನೋಡಿ. ಖಂಡಿತವಾಗಿ ಅದರಲ್ಲಿ ಬದಲಾವಣೆಯನ್ನು ನೀವು ಕಾಣ್ತೀರಾ, ನೆಮ್ಮದಿಯನ್ನು ಕಾಣ್ತೀರಾ. ನಿಮ್ಮ ಶಾರೀರಿಕ ಸೌಖ್ಯ ಅಂತಂದರೆ ಆರೋಗ್ಯ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಅಂಥ ಒಂದು ಉಪಚಾರದ ಮಂತ್ರವನ್ನು ಇವತ್ತು ನಾನು ನಿಮ್ಮೆದುರು ಹೇಳ್ತಾ ಇದ್ದೀನಿ. ಇದಕ್ಕೆ ಆಯುಷ್ಯ ಸೂಕ್ತ ಅಂತ ಹೇಳ್ತಾರೆ. ತಮಗೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದಿನ ಭಾಗದಲ್ಲಿ ಈ ಮಂತ್ರವನ್ನು ಹೇಳ್ತೇನೆ. ಅದನ್ನು ಖಂಡಿತವಾಗಿಯೂ ನೀವು ಯಾವ ರೀತಿಯಾಗಿ ಹೇಳಬೇಕು ಅಂತ ಅನ್ನೋದನ್ನು ನೋಡಿಕೊಂಡು ಅದನ್ನು ನೋಡಿ. ವೀಕ್ಷಕರೇ, ಈ ಆಯುಷ್ಯ ಹೋಮವನ್ನು ನಾನು ಹೇಳಿದೆ, ನಮ್ಮ ಜನ್ಮ ದಿವಸ ಆಯುಷ್ಯ ಚರು ಹೋಮವನ್ನು ಮಾಡಬೇಕು ಅಂತ. ಪ್ರತಿಯೊಬ್ಬರಿಗೂ ಇದು ಸಾಧ್ಯವಾಗೋದಿಲ್ಲ. ಸೊ ಇದನ್ನು ನೀವು ಬೇಕಾದರೆ ಆನ್ಲೈನಲ್ಲೂ ಕೂಡ ನೀವು ಮಾಡಿಸ್ಬೋದು. ಅಂತಂದರೆ ನೀವು ಆನ್ಲೈನ್ನಲ್ಲಿ ಸಂಕಲ್ಪವನ್ನು ಮಾಡಿಬಿಟ್ಟು ಅದನ್ನು ಅವತ್ತಿನ ದಿವಸ ನಾವು ಗಾಣಗಾಪುರದಲ್ಲಿ ಅದನ್ನು ಮಾಡ್ತೇವೆ. ಅದನ್ನು ನೀವು ನೋಡಿ ನಮಸ್ಕಾರವನ್ನು ಮಾಡಲಿಕ್ಕೆ ಅವಕಾಶ ಇದೆ. ನಿಮಗೆ ಇಚ್ಛೆ ಇದ್ದರೆ ನಮ್ಮನ್ನು ಸಂಪರ್ಕಿಸಿ. ಓಂ ಯೋ ಬ್ರಹ್ಮಣ ಉಜ್ಜಭಾರ ಪ್ರಾಣೇಶ್ವರ ಕೃತ್ತಿವಾಸ ಪಿನಾಕಿ ಈಶಾನೋ ದೇವಸ್ಸನ ಆಯುರ್ದಧಾತು ತಸ್ಮೈ ಜುಹೋಮಿ ಹವಿಷಾ ಘೃತೇನ ವಿಭ್ರಾಜಮಾನ ಶರೀರಸ್ಯ ಮಧ್ಯಾದ್ರೋಚಮಾನೋ ಘರ್ಮರುಚಿರ್ಯ ಆಗಾತ್ ಸಮೃತ್ಯುಪಾಶಾನವರುದ್ಧ ಘೋರಾದಿಹಾಯುಷೇಣೋ ಘೃತಮತ್ತು ದೇವಃ ಬ್ರಹ್ಮಜ್ಯೋತಿರ್ಬ್ರಹ್ಮಪತ್ನೀಷು ಗರ್ಭಂ ಯಮಾದಧಾತ್ಪುರುರೂಪಂ ಜಯಂತಂ ಸುವರ್ಣರಂಭಗ್ರಹಮರ್ಕಮರ್ಚ ತಮಾಯುಷೇ ವರ್ಧಯಾಮೋ ಘೃತೇನ ಶ್ರಿಯಂ ಲಕ್ಷ್ಮೀಮೌಪಲಾಮಂಬಿಕಾಂಗಾಂ ಷಷ್ಠೀಂ ಜಯಾಮೀಂದ್ರಸೇನೆ ಏತ್ಯುದಾಹುಃ ತಾಮ ವಿದ್ಯಾಮ ಬ್ರಹ್ಮಯೋನಿಂ ಸ್ವರೂಪಾಮಿಹಾಯುಷೇ ತರ್ಪಯಾಮೋ ಘೃತೇನ ದಾಕ್ಷಾಯಣ್ಯಃ ಸರ್ವಯೋನ್ಯಃ ಸಯೋನ್ಯಃ ಸಹಸ್ರಶೋ ವಿಶ್ವರೂಪಾ ವಿರೂಪಾಃ ಸಸೂನವಃ ಸಪತಯಃ ಸಯೂಥ್ಯಾ ಇಹಾಯುಷೇಣೋ ಘೃತಮಿದಂ ಜುಷಂತಾಂ ದಿವ್ಯಾಗಣಾ ಬಹುರೂಪಾಃ ಪುರಾಣ ಆಯುಶ್ಛಿದೋ ನಃ ಪ್ರಮಥಂತು ವೀರಾನ್
तेभ्यो जुहोमि बहुधा घृतेन मानः प्रजां रीरिषो मोत वीरान् एकः पुरस्ताद्य इदं बभूव यतो बभूवुर्भुवनस्य गोपाः यमप्येति भुवनं साम्पराये स नो हविर्घृतमिहायुषेत्तु देवः वसून् रुद्रानादित्यान् मरुतोऽथ साध्यान् ऋभून् यक्षान् गन्धर्वांश्च पितॄंश्च विश्वान् भृगून् सर्पांश्चाङ्गिरसोऽथ सर्वान् घृतं हुत्वा सायुष्यमिह याम शश्वत। ॐ स्वस्ति।